ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ನೋಡ್ತಿದ್ದ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಒಂದು ದಿನ ದೇವರ ಸರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆ ರಾಜ ತಂದೆಯ ದೇವರೇ, ನಮ್ಮೆಲ್ಲ ಅಗತ್ಯಗಳು, ನಮ್ಮೆಲ್ಲ ಪರಿಸ್ಥಿತಿಗಳನ್ನು, ನಮ್ಮ ಹೃದಯಗಳನ್ನು ತಿಳಿದಿರುವ ದೇವರೇ, ನಿನ್ನ ಸನ್ನಿಧಿ ದಾಹದಿಂದ ಬಂದಿರೋದು ಅನ್ನೋದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತಾನೆ. ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ನಿನ್ನ ವಾಕ್ಯ ನಮ್ಮೊಬ್ಬೊಬ್ಬ ಹೃದಯದಲ್ಲಿ ಆಳವಾಗಿ ಬೆರೆತು ಅಪ್ಪ, ನಿನ್ನ ವಾಕ್ಯ ಮೊಳೆತು ಅನೇಕರಿಗೆ ಪ್ರಯೋಜನವಾಗುವಾಗೆ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸುವುದು ನನ್ನನ್ನೇ ನಿನ್ನ ಹಸ್ತಕ್ಕೂ ಸಂಪೂರ್ಣ ತಗ್ಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತಾನೆ. ಈ ಮುಂಜಾನೆ ವೇಳೆ ರಾಜ ನಿನ್ನ ನಾವು ಮೈಪಡಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ನಾವು ಒಬ್ಬೊಬ್ಬರ ಜೀವಿತ ಬಲವಾದ ಕಾರ್ಯ ನೀನು ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ. ಆಮೇನ್ ಆಮೇನ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದನೆ ಸಲ್ಲಿಸ್ತೇನೆ. ಈ ವಾಕ್ಯನ ಯಾರಾದರೂ ಹೊಸದಾಗಿ ನೋಡುವುದಾದರೆ, ಈ ವಾಕ್ಯ ಇನ್ನು ಮುಂದೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡುವಂಥ ವಾಕ್ಯವಾಗಿದೆ. ಹೊಸದಾಗಿ ನೋಡ್ತಾರೆ ಪ್ರತಿಯೊಬ್ಬರನ್ನು ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಹೌದು, ಈ ದಿನ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 107ನೇ ಅಧ್ಯಾಯ 28ನೇ ವಾಕ್ಯ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ, ಭಕ್ತನು ಎಷ್ಟೋ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಅನೇಕ ದೇವರ ಆರಿಸಲ್ಪಟ್ಟ ಭಕ್ತರು, ದೇವರ ಉದ್ದೇಶ ಇರುವಂಥ ಜನಗಳು, ದೇವರ ವಾಗ್ದಾನ ಇರುವಂಥ ಜನಗಳ ಮೇಲೆ ಅನೇಕ ಇಕ್ಕಟ್ಟುಗಳು ಬರುತ್ತೆ. ಇದನ್ನು ನಾನು ಕಳೆದ ದಿನ ಹೇಳಿದೆ, ಯಾರು ಹೆಚ್ಚಾಗಿ ಪ್ರಾರ್ಥಿಸ್ತಾರೆ, ಯಾರ ಮೇಲೆ ಹೆಚ್ಚಾಗಿ ದೇವರ ಉದ್ದೇಶ ಇರುತ್ತೆ, ಅವ್ರಿಗೆ ಕಷ್ಟಗಳು ಇಕ್ಕಟ್ಟಿದ್ದೇ ಇರುತ್ತೆ. ಇಕ್ಕಟ್ಟೇ ಬೇಡ, ನೀವು ಅನುಕೂಲ. ಪ್ರಿಯ ದೇವರ ಮಗುವೆ, ನೀನು ಪ್ರಾರ್ಥನೆ ಮಾಡಬೇಡ, ಸತ್ಯವೇದ ಓದಬೇಡ, ಏನು ಮಾಡಬೇಡ, ನಿನ್ನ ಪಾಡಿ ನೀರು, ನಿನ್ನ ಕಷ್ಟನೇ ಬರೋದಿಲ್ಲ. ಯಾವಾಗ ನೀನು ದೇವರ ಸಮ್ಮುಖದಲ್ಲಿ ಬರ್ತೀವೋ, ದೇವರ ಬಳಿಗೆ ಬನ್ನಿರಿ, ಆತ ನಿಮ್ಮ ಬಳಿಗೆ ಬರುವನು. ಆವಾಗ ಈ ಲೋಕದ ಶತ್ರುನ ಎಲ್ಲ ಕಾರ್ಯಗಳನ್ನು ಜಯಿಸುವಂಥ ಬಲ ಆತ ನಿಮ್ಗೆ ಕೊಡುವಾತನಾಗಿದ್ದಾನೆ. ಯಾವಾಗ ನೀವು ದೇವರ ಬಳಿ ಹೋಗ್ತಿರೋ, ಎಲ್ಲಿ ಸತ್ಯ ತಿಳ್ಕೊಂಬಿಡ್ತೀರ, ನಿನ್ನ ಮುಖಾಂತರ ಎಲ್ಲಿ ಅನೇಕ ಜನರು ಮಾನಸಾಂತರ ಅಂತಾರೆ, ಎಲ್ಲಿ ಅನೇಕ ಜನರು ಬಿಡುಗಡೆ ಹೊಂದ್ಕೊಂತಾರೆ ಅಂತ ಶತ್ರುಗೆ ಹೊಟ್ಟೆ ಉರಿ. ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ನಿನ್ನ ಮೇಲೆ ಅನೇಕ ಇಕ್ಕಟ್ಟುಗಳು ಬರುತ್ತೆ. ಯೋಬನ ಜೀವಿತ ನೋಡುವುದಾದರೆ, ಅವನ ಸ್ವಂತ ಹೆಂಡತಿ, ಆಸ್ತಿ ಪಾಸ್ತಿ ಎಲ್ಲವನ್ನು ಶತ್ರುವಾದವನು ಕಿತ್ಕೊಂಡ. ಆದರೆ ದೇವರು ಅವನ ಪ್ರಾಣವನ್ನು ಮುಟ್ಟಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಪ್ರಿಯ ದೇವ್ರ ಮಗು, ಇದನ್ನು ಅನೇಕ ಇಕ್ಕಟ್ಟುಗಳು, ಕಷ್ಟಗಳು ಬರ್ಬೋದು, ಆದರೆ ನಿನ್ನ ಪ್ರಾಣ ಮುಟ್ಟಕ್ಕೆ ಶತ್ರುಗೆ ಅವಕಾಶ ಇಲ್ಲ. ಪ್ರಾರ್ಥನೆ ಮಾಡುವಂಥ ವೀರನು ನೀನು ಆಗಿರುವುದೇ ಆದರೆ, ನಿನ್ನ ಜೀವಿತ ದೇವರಾತ್ಮನ ಬಲ, ದೇವರಾತ್ಮ ಶಕ್ತಿ ನಿನ್ನಲ್ಲಿರುವಾಗ ಶತ್ರು ನಿನ್ನ ಪ್ರಾಣವನ್ನು ಮುಟ್ಟಲು ಅಧಿಕಾರ ಇಲ್ಲ. ಅನೇಕ ಕಷ್ಟಗಳು ಬರುತ್ತೆ, ಅನೇಕ ವೇದನೆಗಳು ಬರುತ್ತೆ. ನೀನು ಧೈರ್ಯದಿಂದರು, ಯಾಕಂದರೆ ಅವರು ತಮ್ಮ ಇಕ್ಕಟ್ಟಿನಲ್ಲಿ, ಯಾರು ಈ ಒಂದು ದಿನದಲ್ಲಿ ನೀನು ಪ್ರಿಯ ದೇವರ ಇಕ್ಕಟ್ಟಿನಲ್ಲಿ ಇರುವುದೇ ಆದರೆ, ಒಂದು ವೇದನೆಯಲ್ಲಿ ದುಃಖದಲ್ಲಿ ಇರುವುದೇ ಆದರೆ, ನಿನಗೆ ದೇವರು ಹೇಳ್ತಾ ಇರೋದು, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಯಾವರಿಂದ ಕಷ್ಟದಿಂದ ಬಿಡಿಸುತ್ತಾನೆ, ಕಷ್ಟದಿಂದ ಹೊರತಂದನು. ಎಸ್, ಈ ಒಂದು ನೀನು ಕಷ್ಟದಲ್ಲಿ ಸಿಕ್ಕಿರುವಂಥ ಪರಿಸ್ಥಿತಿ ಇರ್ಬೋದು, ಅಥವಾ ಸಾಂಪತ್ತಿಕ ವಿಷಯದಲ್ಲಿ ಒಂದು ಕಷ್ಟ ಆಗಿರ್ಬೋದು, ಅಥವಾ ಹಣಕಾಸಿನ ವಿಷಯದಲ್ಲಿ ಕಷ್ಟ ಆಗಿರ್ಬೋದು, ವೇದನೆಯಲ್ಲಿ ಶರೀರದಲ್ಲಿ ಒಂದು ಕಷ್ಟ ಬಿದ್ದಿರ್ಬೋದು, ಕುಟುಂಬದಲ್ಲಿ ಒಂದು ಕಷ್ಟದ ಪರಿಸ್ಥಿತಿ ನೀನು ಹಾದು ಹೋಗ್ತಿರ್ಬೋದು, ಇದರಿಂದಲೇ ಶತ್ರುವಾದವು ನೀನು ಹಿಂಸೆ ಪಡಿಸ್ತಾ ಇರ್ಬೋದು. ನಿನಗೊಂದು ಸಮಾಧಾನ, ನಿನ್ನ ಮನಸ್ಸಲ್ಲಿ ಒಂದು ಸಮಾಧಾನ ಇಲ್ಲದೆ, ಪ್ರಾರ್ಥನೆ ಮಾಡೋಕ್ಕಾಗದೆ, ದೇವರ ಬಳಿ ಕುತ್ಕೊಬೇಕು ಅಂತ ದಾಹ ಇದೆ, ಆದರೆ ನಿನಗೆ ದೇವ್ರ ಹತ್ರ ಕುತ್ಕೊಳಕ್ಕಾಗ್ತಿಲ್ಲ. ಅಂದರೆ ಇತರರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ನಿನಗೆ ದಾಹ ಇದೆ, ಆದರೆ ಪ್ರಾರ್ಥನೆ ಮಾಡೋಕ್ಕೆ ನಿನ್ನ ಕೈಯಲ್ಲಿ ಆಗ್ತಿಲ್ಲ. ಇಂಥರ ನೋಡಿ ನಂಗೊಂದು ಸಹಾಯ ಮಾಡಬೇಕು, ಈ ಥರ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಅವ್ರನ್ನ ದೇವರೇ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಂಡು ನೀನು ಸಹಾಯ ಮಾಡುವಂಥ, ನಾವು ಇತರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ದಾಹನ ಹೆಚ್ಚಾಗಿದೆ, ಆದರೆ ಶತ್ರು ಬಿಡ್ತಾ ಇಲ್ಲ. ಯಾಕಂದರೆ ಪ್ರಿಯ ದೇವ್ರ ಮಗುವೆ, ನನ್ನ ಕಳೆದ ದಿನದಲ್ಲಿ ಹೇಳ್ತಾ ಇದ್ದೆ, ನಿನ್ನ ಪ್ರಾರ್ಥನೆ ಬಲ ಉಳ್ಳದ್ದು, ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಮಹತ್ವ ಉಳ್ಳದ್ದು, ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಒಂದು ಬೆಲೆಯುಳ್ಳ ಪ್ರಾರ್ಥನೆಯಾಗಿದೆ. ನಿನ್ನ ಪ್ರಾರ್ಥನೆಯಲ್ಲಿ ಅನೇಕ ಕಟ್ಟುಗಳು ಬಿಚ್ಚಲ್ಪಡುವುದು, ನಿನ್ನ ಪ್ರಾರ್ಥನೆಯಲ್ಲಿ ಅನೇಕರು ಬಂಧನಗಳು ಬಿಚ್ಚಲ್ಪಡುವುದು, ನಿನ್ನ ಪ್ರಾರ್ಥನೆಯಲ್ಲಿ ಅನೇಕರನ್ನು ದೇವರು ಒಂದು ಬಿಡಿಸುವಾತನಾಗಿದ್ದಾನೆ. ಅದಕ್ಕಾಗಿ ಶತ್ರು ನಿನಗೆ ಇಕ್ಕಟ್ಟು ತಂದಾಗ್ತಾ ಇದ್ದಾನೆ.
ಅವರು ತಮ್ಮ ಇಕ್ಕಟ್ಟಿನಲ್ಲಿ ಈ ದಿನ ದೇವರಿಗೆ ಮೊರೆ ಇಡುವುದೇ ಆದರೆ ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿ ಏನೇ ಇರ್ಬೋದು, ನಿನ್ನ ಕಷ್ಟದ ಪರಿಸ್ಥಿತಿ ಏನೇ ಇರ್ಬೋದು, ಅವೆಲ್ಲವುಗಳಿಂದ ಆತನು ಹೊರತಂದನು. ಈ ಒಂದು ವಾಕ್ಯ ನೋಡುವುದಾದರೆ ನ್ಯಾಯಸ್ಥಾಪಕರು ನೋಡುವಾಗ ಗಿದ್ಯೋನನಿಗೆ ಒಂದು ಮಿದ್ಯಾನರು ಅಥವಾ ಮಾತ್ರ ಮಿದ್ಯಾನರು ಅಮಾಲೇಕರು ಮೂಢ ದೇಶದಿಂದ ಶತ್ರುಗಳು ಬರ್ತಾರೆ. ಆದರೆ ಅವನು ದೇವತ್ರ ಮೊರೆ ಇಡ್ತಾನೆ, ದೇವರೇ ಯಾಕಾಗಿ ಇಷ್ಟೊಂದು ಕಷ್ಟ ಹಂಗೆ ದೇವದೂತನಿಗೆ ಪ್ರತ್ಯಕ್ಷನಾಗ್ತಾನೆ. ದೇವದೂತನ ಪ್ರತ್ಯಕ್ಷನಾಗ ಮೊದಲು ಹೇಳುವಂಥ ಮಾತೇನು ಗೊತ್ತಾ? ಪರಾಕ್ರಮಶಾಲಿಯೇ. ಒಂದೇ ಮಾತು, ದೇವ್ರ ಮಗುವೆ, ಈ ದಿನ ನಿನಗೆ ದೇವ್ರು ಹೇಳ್ತಾ ಇರೋದು ಪರಾಕ್ರಮಶಾಲಿಯೇ. ಅವಾಗ ಅವನು ಹೇಳ್ತಾನೆ, ದೇವರೇ ಹಲ್ಲೆಲೂಯಾ ಸ್ತೋತ್ರ, ದೇವರೇ ನೀನು ಯೆಹೋವನು ನಮ್ಮ ಸಂಗಡ ಇದ್ದರೆ ನಮ್ಗೆ ಇವೆಲ್ಲ ಯಾಕಾಗ್ತಿತ್ತು, ಯಾಕೆ ಹಿಂಗೆ ಆಗ್ತಿತ್ತು? ಇವರೆಲ್ಲ ನಮ್ಮ ದೇವರು ನಮ್ಮ ತಂದೆ ಪಿತೃಗಳಿಗೆ ಮಾಡೋದು ಅದ್ಭುತ ಕಾರ್ಯ, ನಾವು ಯಾಕೆ ಈ ಥರ ನೋಡೋಕ್ಕಾಗ್ತಿಲ್ಲ, ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ರಾ ಅಂತ ಸಂದರ್ಭ ದೇವ್ರಿಗೆ ಮೊರೆ ಇಟ್ಟು ಬಂದ ದೇವದೂತರ ಅಂತ ಹೇಳ್ತಾ ಇದ್ದಾನೆ. ಅಲ್ಲೇ ದೇವ್ರ ಮಗುವೆ, ಅವಾಗ ದೇವದೂತರು ಹೇಳ್ತಾರೆ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈಗ ನಿನ್ನ ಬಲದಿಂದಲ್ಲ. ಹಲ್ಲೆಲೂಯಾ ಸ್ತೋತ್ರ. ದೇವ್ರನ್ನ ಸಂಗಡ ಇರುವಾಗ ಮಿದ್ಯಾರರಿಂದ ನೀನು ಬೆಳೆಸಿ ಹೋಗು ಅಂತೇಳಿ ಆಗ ಅವನನ್ನು ಕಳುಹಿಸಿ ದೇವರು ಅವನ ಮುಖಾಂತರದಲ್ಲಿ ಬಲವಾದ ಕಾರ್ಯ ನಡೆಸಿದ್ರು. ದೇವ್ರ ಮಗುವೆ, ದೇವರು ನಿನ್ನ ಮೇಲೆ ಒಂದು ಉದ್ದೇಶ ಇಟ್ಟು, ದೇವರು ವಾಗ್ದಾನ ಇಟ್ಟು ನಿನ್ನನ್ನು ಕರೆದಿರುವಾಗ, ಹೌದು ಹಲ್ಲೆಲೂಯಾ ಸ್ತೋತ್ರ. ಗಿದ್ಯೋನನಿಗೆ ನನಗೆ ಹೇಳಿದ ಪ್ರಕಾರ ಪರಾಕ್ರಮಶಾಲಿಯೇ. ಎಸ್, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ದೇವ್ರ ಮಗುವೆ, ನೀನು ದೇವರ ದೃಷ್ಟಿಯಲ್ಲಿ ಪರಾಕ್ರಮಶಾಲಿಯಾಗಿದ್ದೀಯಾ ಅಂತ ತಿಳುವಳಿಕೆ ನಿನಗಿರಬೇಕು. ಎಸ್, ನಿನ್ನ ಮೇಲೆ ದೇವರ ಉದ್ದೇಶ ಇದೆ, ಅದಕ್ಕಾಗಿ ನೀನು ಪರಾಕ್ರಮಶಾಲಿಯೇ. ದೇವರು ನಿನ್ನನ್ನು ಪರಾಕ್ರಮಶಾಲಿ ಅಂತ ಕರೆದಿರುವಾಗ ಈಗ ನೀನು ಶತ್ರುನ ಈ ಕಟ್ಟಿಗೆ ಸೋತು ಹೋಗಬೇಡ, ಶತ್ರು ತಂದು ಹಾಕುವಂಥ ಕಷ್ಟಗಳಿಗೆ ಸೋತು ಹೋಗ್ಬೇಡ. ಅದಕ್ಕಾಗಿ ಯೆಹೋವನು ಅವರನ್ನು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಎಸ್, ಆಮೇಲೆ ನಂಬುವರ ಜೀವಿತದಲ್ಲಿ ಈ ಮುಂಜಾನೆ ವೇಳೆ ದೇವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ ಸ್ತೋತ್ರ. ಯಾವ ರೀತಿ ಹಲ್ಲೆಲೂಯಾ ಸ್ತೋತ್ರ, ಗಿದ್ಯೋನನಿಗೆ ದೇವದೂತನು ಪ್ರತ್ಯಕ್ಷನಾಗುವಾಗ ಅಲ್ಲಿ ಹೇಳ್ತಾ ಇದ್ದಾನೆ, ಪರಾಕ್ರಮಶಾಲಿಯೇ. ದೇವ್ರ ಮಗುವೆ, ನೀನು ಪರಾಕ್ರಮಶಾಲಿ, ಸಾಮಾನ್ಯ ವ್ಯಕ್ತಿ ಅಲ್ಲ. ನೀನು ಅನ್ಕೊಬೋದು, ನಾನೊಂದು ಸಾಮಾನ್ಯ, ನಾನು ಗುರುತು ಪರಿಚಯ ಇರುವಂಥ ಊರಿಗೆ ನಾನು ಬಂದು ದೇವ್ರು ಕಳಿಸ್ಬಿಟ್ಟಿದ್ದಾರೆ, ಗುರುತು ಪರಿಚಯ ಇರುವಂಥ ಕುಟುಂಬಕ್ಕೆ ನನ್ನ ಕಳಿಸ್ಬಿಟ್ಟಿದ್ದಾರೆ. ನಾನು ಯಾರು ಗುರುತು ಪರಿಚಯ ಇರುವಂಥ ಒಂದು ಗ್ರಾಮದಲ್ಲಿ ನಾನು ವಾಸ ಮಾಡ್ತಾಯಿದ್ದೀನಿ, ಇಲ್ಲಿ ನನಗೆ ಯಾರೂ ಇಲ್ಲ ಸಹಾಯಕರು ಅಂತ. ದೇವ್ರ ಮಗುವೆ, ಈ ಲೋಕದಲ್ಲಿ ಯಾರು ಇಲ್ಲದೆ ಇರ್ಬೋದು, ಈ ಒಂದು ಜೀವಿತದಲ್ಲಿ ನನಗೆ ಯಾರು ಇಲ್ಲದೆ ಇರ್ಬೋದು, ಆದರೆ ದೇವರು ನಿನ್ನ ಸಂಗಡ ಇರುವಾಗ ದೇವರು ಹೇಳ್ತಿರುವಂಥ ಮಾತು, ನೀನು ದೇವರ ದೃಷ್ಟಿಯಲ್ಲಿ ಪರಾಕ್ರಮಶಾಲಿಯೇ. ಎಸ್, ನಾವು ಅಷ್ಟು ಅನೇಕ ಬಾರಿ ನನ್ನ ಕಷ್ಟದಲ್ಲಿ ಬಿದ್ದಿರುವಾಗ, ನನ್ನನ್ನು ಸೋತೋದಂಥ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನಗೆ ಯಾರೂ ಇಲ್ಲ ಅಂತ ನಾವು ದೇವ್ರ ಹತ್ರ ಗೋಳಾಡಿದ್ದೇವೆ. ದೇವ್ರ ಮಗುವೆ, ಈ ದಿನ ಗೋಳಾಡೋದು ಬೇಕಿಲ್ಲ, ನಿನ್ನನ್ನು ದೇವರು ಕರೀತಿರೋದು ಪರಾಕ್ರಮಶಾಲಿಯೇ. ಎಸ್, ನೀನು ದೇವರ ಮುಂದೆ ಪರಾಕ್ರಮಶಾಲಿಯಾಗಿರುವಾಗ ಇನ್ನು ಮುಂದೆ ನೀನು ಪ್ರಾರ್ಥನೆಯಲ್ಲಿ ಎದ್ದೇಳು. ನಿನ್ನ ಪ್ರಾರ್ಥನೆಯಲ್ಲಿ ಬಲ ಇದೆ, ನಿನ್ನ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ, ನಿನ್ನ ಪ್ರಾರ್ಥನೆಯಲ್ಲಿ ಅನೇಕರ ಮನಸ್ಸು ಬದಲಾಗೋದುಂಟು, ಅನೇಕರ ಮನಸಾಂತರ ಹೊಂದೋದುಂಟು. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮೇಲೊಂದು ಉದ್ದೇಶ ಇದೆ, ಆ ಉದ್ದೇಶ ದೇವರಲ್ಲಿ ನೆರವೇರಲಿ. ಈ ಒಂದು ವಾಗ್ದಾನದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ದೇವರ ಮಕ್ಕಳೇ, ಅನೇಕ ಜನರು ವಾಕ್ಯನ ನೋಡ್ತಾ ಇದ್ದಾರೆ, ಆದರೆ ಈ ವಾಕ್ಯವನ್ನು ನೋಡಿ ಇತರರಿಗೆ ಶೇರ್ ಮಾಡಿ. ನಮಗೂ ಒಂದು ಉತ್ಸಾಹ ಉಂಟಾಗುತ್ತೆ. ಯಾಕಂದರೆ ಪ್ರತಿದಿನ ವ್ಯೂಸ್ ನೋಡಿದ್ರೆ ಕಮ್ಮಿ ಜನ ನೋಡ್ತಾ ಇದ್ದಾರೆ, ಆದರೆ ನನಗೊಂದು ತಿಳುವಳಿಕೆ, ದೇವರು ಒಬ್ಬರು ನೋಡಿದ್ರು ಸಹ ಒಬ್ಬರ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ. ಯಾರ ಹೃದಯದ ಸಹ ದಾಹ ಉಳ್ಳವರ ಹೃದಯದಲ್ಲಿ. ಇದನ್ನು ದೇವ್ರ ಮಕ್ಕಳೇ, ಅನೇಕರು ಒಂದು ಕಟ್ಟಲ್ಪಟ್ಟ ಪರಿಸ್ಥಿತಿ ಇದ್ದಾರೆ, ಅನೇಕರು ಇಕ್ಕಟ್ಟಿನಲ್ಲಿದ್ದಾರೆ, ಅನೇಕರು ವೇದನೆಯಲ್ಲಿದ್ದಾರೆ. ಈ ಒಂದು ವಾಕ್ಯದ ಮುಖಾಂತರ ಅನೇಕರನ್ನು ದೇವರು ಬಲಪಡಿಸಲಿ. ಹೌದು, ಈ ಒಂದು ವಾಕ್ಯ ನೋಡುವಾಗ ದೇವರು ನಿಮ್ಮೆಲ್ಲರೂ, ನಿಮ್ಮ ಕುಟುಂಬದ, ನಿಮ್ಮ ಉದ್ದೇಶದ ಮೇಲೆ, ದೇವರ ದರ್ಶನದ ಮೇಲೆ ದೇವರು ಬಲವಾದ ಹಸ್ತ ಚಾಚಿ ನಿಮ್ಮನ್ನು ನಡೆಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ನಿಮ್ಮಲ್ಲಿ ಪ್ರಾರ್ಥನೆ ಮನವಿ ಏನಾದರೂ ಇರುವುದೇ ಆದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಪ್ರಾರ್ಥಿಸ್ತೀವಿ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಆಮೇನ್.